ಮಾಡ್ತಾ ಇದ್ದೀವಿ. ಟೇಬಲ್ ಫ್ಯಾನ್ ನಾವು ಆಲ್ ಪರ್ಪಸ್ ಟೇಬಲ್ ಫ್ಯಾನ್ ಅಂತ ಕರಿತೀವಿ. ಆಲ್ ಪರ್ಪಸ್ ಯಾಕೆ ಕರಿತೀವಿ? ಈ ಟೇಬಲ್ ಫ್ಯಾನ್ ಅನ್ನು ನಾವು ಎಲ್ಲ ಕಡೆ ಸುಲಭವಾಗಿ ಕೊಂಡೊಯ್ಯಬಹುದು. ಮತ್ತು ಈ ಟೇಬಲ್ ಫ್ಯಾನ್ ಬರ್ತಕ್ಕಂಥದ್ದು ಎಕ್ಸಾಸ್ಟ್ ಫ್ಯಾನ್ ಆಗಿರ್ಬೋದು, ಟೇಬಲ್ ಫ್ಯಾನು, ಕ್ಯಾಬಿನ್ ಫ್ಯಾನು, ಸ್ಟ್ಯಾಂಡ್ ಫ್ಯಾನು ಮತ್ತು ಟೇಬಲ್ ಫ್ಯಾನ್ ಎಲ್ಲ ನೋಡ್ತಾ ಇದ್ದೀರಲ್ಲ. ಬೇರೆ ಬೇರೆ ಆಕೃತಿ ಇದ್ರೂ ಸಹಿತ ಅದರಲ್ಲಿರ್ತಕ್ಕಂಥ ಬಿಡಿ ಭಾಗ, ಕಾರ್ಯರಚನೆ ಮತ್ತು ವೈರಿಂಗ್ ಜೋಡಣೆ ವಿಧಾನ ಒಂದೇ ರೀತಿಯಾಗಿರುತ್ತೆ. ಅಂದರೆ RWC ಎಷ್ಟು WC ಇರುತ್ತೆ? ರನ್ನಿಂಗ್ ವೈರಿಂಗು, ಸ್ಟಾರ್ಟಿಂಗ್ ವೈರಿಂಗ್. ರನ್ನಿಂಗ್ ವೈರಿಂಗ್ ಪ್ರಬಲ, ಸ್ಟಾರ್ಟಿಂಗ್ ವೈರಿಂಗ್ ದುರ್ಬಲ ಇರುತ್ತೆ. ರನ್ನಿಂಗ್ ವೈರಿಂಗ್ ಪ್ರಬಲ ದುರ್ಬಲ ಅಂದರೆ ಕೊಯ್ಲು ಸುತ್ತು ಜಾಸ್ತಿ ಇದ್ದರೆ ಪ್ರಬಲ ಆಗಿರುತ್ತೆ, ಕೊಯ್ಲು ಸುತ್ತು ಕಡಿಮೆ ಇದ್ದರೆ ದುರ್ಬಲ ಆಗಿರುತ್ತೆ. ಹಾಗಾಗಿ ರನ್ನಿಂಗು ಪ್ರಬಲ, ಸ್ಟಾರ್ಟಿಂಗು ದುರ್ಬಲ ಆಗಿರುತ್ತೆ. ಇದರಲ್ಲಿ ನಾವು ವೈಂಡಿಂಗ್ ಮಾಡಬೇಕಾದ್ರೆ ಟೋಟಲ್ 4 ಸ್ಲಾಟ್ 4 ಕೊಯ್ಲು, 8 ಸ್ಲಾಟ್ 8 ಕೊಯ್ಲು, 14 ಸ್ಲಾಟ್ 8 ಕೊಯ್ಲು ನೋಡ್ತಾ ಇದ್ದೀವಿ. ಸದ್ಯಕ್ಕೆ 14 ಸ್ಲಾಟ್ 8 ಕೊಯ್ಲು ನೋಡ್ತಾ ಇದ್ದೀವಿ. ಇದರಲ್ಲಿ 3 ವೈರ್ದು ಬರುತ್ತೆ. 3 ವೈರ್ ಅಂತಂದರೆ ಆಟೋ ಎಷ್ಟು ಕೂಡಿಸ್ ಕಾಮನ್ನು, R1 S1. 5 ವೈರ್ ಬಂದರೆ ಯಾವುದು? 5 ವೈರ್ ನೋಡ್ತಾ ಇದ್ದೀವಿ ನಾವು. ಕಾಮನ್ನು ರೆಡ್ ಹೈ ಸ್ಪೀಡ್ ಆಗಿರುತ್ತೆ, ಮೀಡಿಯಂ ಬ್ಲೂ, ವೈಟ್ ಮತ್ತು ಲೋ ಸ್ಪೀಡ್ ಆಗಿರುತ್ತೆ. ಮತ್ತು ಇನ್ನು ಯೆಲ್ಲೋ ಮತ್ತು ಬ್ಲ್ಯಾಕ್ R1 S1 ಆಗಿರುತ್ತೆ. ಯೆಲ್ಲೋ ಬ್ಲ್ಯಾಕ್ ಕೆಪಾಸಿಟಿ ಕೊಡ್ತೀವಿ. ಇದು ನಾವು ಡೈರೆಕ್ಟ್ ಪೇಜ್ನ RWC R1ಗೆ ಕೊಡ್ತೀವಿ. ಕ್ಲಿಯರ್ ಅಲ್ವಾ? ಹಾಗಾದ್ರೆ ಈಗ ನಾವು ಚೆಕ್ ಮಾಡಬೇಕಾದ್ರೆ ಇದೆ 5 ವೈರ್ ಚೆಕ್ ಮಾಡಬೇಕು ಮತ್ತು 3 ವೈರ್ ಯಾವ ರೀತಿಯಾಗಿ ಚೆಕ್ ಮಾಡಬೇಕಂದ್ರೆ ಲ್ಯಾಂಪ್ನಿಂದ 5 ವೈರ್ ಆಗಿರಲಿ 3 ವೈರ್ ಆಗಿರಲಿ ಯಾವುದಕ್ಕೆ ಡಿಮ್ ಆಗಿ ಲ್ಯಾಂಪ್ ಫ್ಲೋ ಆಗುತ್ತೋ ಅವ್ರು ನಾವೇನು ಮಾಡಬೇಕು? R1 S1 ತಿಳ್ಕೊಂಡು ಕೆಪಾಸಿಟಿ ಕನೆಕ್ಟ್ ಮಾಡಬೇಕು. ಬಾಕಿ ಇರುವಂಥ ವೈರು 1 2 3 ಆಗುತ್ತೆ. 3 ವೈರ್ ಇದ್ದರೆ ಕಾಮನ್ ನ್ಯೂಟ್ರಲ್ ಆಗಿರುತ್ತೆ. 3 ಇದ್ದಾಗ 2 ಇರೋದಿಲ್ಲ, ಅಷ್ಟೇ ಇರುತ್ತೆ. ಓಕೆನಾ? ಹಾಗಾದರೆ ಟೇಬಲ್ ಫ್ಯಾನ್ನಲ್ಲಿ ನಾವು ನೋಡ್ತಾ ಇದ್ದೀವಿ 5 ವೈರ್ ಮತ್ತು 3 ವೈರ್ ಹೇಗೆ ಕನೆಕ್ಟ್ ಮಾಡಬೇಕಂತೇಳಿ. ಸದ್ಯಕ್ಕೆ 5 ವೈರ್ದ ಸರ್ಕ್ಯೂಟ್ ಸ್ಲಾಟ್ ಡಯಾಗ್ರಾಮ್ ನೋಡ್ತಾ ಇದ್ದೀವಿ. ರೇಖಾಚಿತ್ರ ಇದೆ. ಏನಾಗ್ತಾ ಇದೆ? ರೆಡ್, ಬ್ಲೂ, ವೈಟ್. ರೆಡ್ ಹೈ ಸ್ಪೀಡ್ ಆಗಿರುತ್ತೆ, ಕಾಮನ್ ಆಗಿರುತ್ತೆ, ಆಟೋ ಎಷ್ಟು ಕೂಡಿಸಿ. ಇನ್ನು ಬ್ಲೂ ಮೀಡಿಯಂ ಸ್ಪೀಡ್ ಆಗಿರುತ್ತೆ, ವೈಟು ಲೋ ಸ್ಪೀಡ್ ಆಗಿರುತ್ತೆ. ಇನ್ನು R1 ಮತ್ತು S1 ಕೆಪಾಸಿಟರ್. ಇದೇನು ಕೆಪಾಸಿಟಿ ಕನೆಕ್ಟ್ ಮಾಡಿ R1 ಏನು ಮಾಡಬೇಕು? ಪ್ಲೇಸ್ ಕೊಡಬೇಕು. ಇದು R1, ಇದು S1. 1 2 3 ಸ್ಪೀಡ್. ಇದೇನಾಗುತ್ತೆ? 1 2 3ಗೆ ಕನೆಕ್ಟ್ ಮಾಡಬೇಕಾದ್ರೆ ನಾವು 1 2 3 ಅಸೆಂಬ್ಲಿ ಸ್ವಿಚ್ ಕೆಲವು ಸರಿ ಹಾಳಾಗುತ್ತೆ. ಅವಾಗ ನಾವೇನು ಮಾಡಬೇಕು? ಒಂದು ರೆಗ್ಯುಲೇಟರ್ ಸ್ವಿಚ್. ರೆಗ್ಯುಲೇಟರ್ ಸ್ವಿಚ್ ಅಂದರೆ ನಾವು ಮಿಕ್ಸಿಗೆ ಬಳಸ್ತೀವಲ್ಲ, ರೋಟರಿ ಸ್ವಿಚ್ಚು. ಈ ರೋಟರಿ ಸ್ವಿಚ್ ಯೂಸ್ ಮಾಡ್ಕೊಂಡು ನಾವು ಮಾಡ್ಬೋದು 1 2 3 ಸ್ಪೀಡ್ ಮಾಡ್ಕೋಬಹುದು. ಇಲ್ಲಿ ನಾವು ರೋಟರಿ ಸ್ವಿಚ್ ನೋಡ್ತಾ ಇದ್ದೀವಿ 1 2 3 ಸ್ಪೀಡ್ ಇದೆ. ಇದಕ್ಕೆ ಏನು ಮಾಡಬೇಕು? 1 2 3 ನಂಬರ್ 1 ನಂಬರ್ 2 ನಂಬರ್ 3 ರೋಟರಿ ಸ್ವಿಚ್ 1 2 3 ಕನೆಕ್ಟ್ ಮಾಡ್ತೀವಿ. ಓಕೆನಾ? ಇನ್ನು ಕೆಪಾಸಿಟರ್ R1ಗೆ ಒಂದು ಪೇಜ್ ಕೊಡ್ತೀವಿ, ರೋಟರಿ ಸ್ವಿಚ್ದ ಮಧ್ಯಭಾಗಕ್ಕೆ ನ್ಯೂಟ್ರಲ್ ಕೊಡ್ತೀವಿ. ಅಥವಾ ಇಲ್ಲೇ ನಾವು ರೋಟರಿ ಸ್ವಿಚ್ದ ಮಧ್ಯಭಾಗ ಪೇಜ್ ಕೊಡ್ತೀವಿ, ಇಲ್ಲಿ RWC R1ಗೆ ಏನು ನ್ಯೂಟ್ರಲ್ ಕೊಡ್ತೀವಿ. ಪೇಜ್ ನ್ಯೂಟ್ರಲ್ ಏನಾಗುತ್ತೆ? AC ನೋ ಪೊಲಾರಿಟಿ ಚೇಂಜ್ ಆಗುತ್ತೆ. ಒಂದ್ಸರಿ ಪೇಜ್ ಆಗ್ಬೋದು, ಒಂದ್ಸರಿ ನ್ಯೂಟ್ರಲ್ ಆಗ್ಬೋದು, ನೋ ಪ್ರಾಬ್ಲಮ್. ಯಾಕಂದರೆ ಇದು 2 ಪಿನ್ ಟಾಪ್ ಇರುತ್ತೆ, 2 ಕೋರ್ ಕಾರ್ಡ್ ಇರುತ್ತೆ, ಯಾವ ಕಡೆ ಬೇಕಾದ್ರೆ ಚೇಂಜ್ ಮಾಡ್ಬೋದು. ಹೀಗಾಗಿ ನಾವು ಟೇಬಲ್ ಫ್ಯಾನ್ನಲ್ಲಿ ಅತಿ ಹೆಚ್ಚು ಬಳಕೆ ಆಗ್ತಕ್ಕಂಥ ಮೋಟ್ರ್ ಯಾವುದು ಅಂತಂದರೆ 1446 RPM 4 ಕೋರು, 14 ಸ್ಲಾಟ್ 8 ಕೊಯ್ಲು ಸಿಂಗಲ್ ಇರೋ. RWC 4 ಇರುತ್ತೆ, SWC 4 ಇರುತ್ತೆ. 8 ಕೊಯ್ಲಿನಲ್ಲಿ RWC 4, SWC 4 ಇರುತ್ತೆ. ಪಿಚ್ 1 2 4. ಮೊದಲಿಗೆ ನಾವು RWC 1 2 4 4 4 4 8 4 4 4 16 ಸ್ಲಾಟ್ಗಳಿಗೆ ನಾವು 1 2 4 1 2 4 ಪಿಚ್ ಅಂತ ಕೂರಿಸ್ಬಿಡ್ತೀವಿ. ನಂತರ ಸ್ಟಾರ್ಟಿಂಗ್ ಮಾಡಿ 1 2 3 4 ಇಲ್ಲೂ ಸಹಿತ 4 4 4 4 8 4 4 4 16 ಹಿಂದೆ ನಾವು ಕಾಯಿಲ್ ಕೂರಿಸ್ಕೊತೀವಿ. ಅದೇ ಸ್ಲಾಟ್ ಡಯಾಗ್ರಾಮದಲ್ಲಿ ನೋಡಿ ಸೇಮು 1 2 4 1 2 4 1 2 4 1 2 4 N4 S4 N4 S4 ಸ್ಟಾರ್ಟಿಂಗ್ ಮಾಡಿ ರನ್ನಿಂಗ್ ಮಾಡಿ ಕೂರಿಸ್ಬೇಕು. ರನ್ನಿಂಗ್ ಮಾಡಿನ ಸಮಾಂತರದಲ್ಲಿ 1 2 4 1 2 4 1 2 4 1 2 4 ಸ್ಟಾರ್ಟಿಂಗ್ ಮಾಡಿಗೂ N4 S4 N4 S4 4 4. ಇಲ್ಲಿ ಜಂಪ್ ಮಾಡ್ಬೇಕಾದ್ರೆ 8 ಬೆಡ್ 1 ಸ್ಟಾರ್ಟ್ 2 8 ಬೆಡ್ 3 3 ಜಂಪ್ಸ್ ಬರುತ್ತೆ ನೋಡಿ. ಇಲ್ಲಿ 3 ಜಂಪ್ಸ್ R1 R2 ಆಚೆ ಬರುತ್ತೆ. ಮತ್ತು ಸ್ಟಾರ್ಟಿಂಗ್ ವೈಂಡಿಂಗ್ನಲ್ಲಿ ಸಹಿತ 8 ಬೆಂಡು ಸ್ಟಾರ್ಟ್ 8 ಬೆಂಡು 8 ಬೆಂಡ್ 1 ಸ್ಟಾರ್ಟ್ 2 8 ಬೆಂಡ್ 3. ಇಲ್ಲಿ ನಾವು ಆದಷ್ಟು ಕಾಮನ್ ಮಾಡೋದು ಹೈ ಸ್ಪೀಡ್ ಆಗುತ್ತೆ. ಆದರೆ ಹಿಂದೆ ಅಂದರೆ ಸ್ಟಾರ್ಟಿಂಗ್ ವೈಂಡಿಂಗ್ನ 8 ಬೆಂಡಿಗೆ ಜಾಯಿನ್ ಮಾಡಿದ್ದು ಅದನ್ನು ಮೀಡಿಯಂ ಸ್ಪೀಡ್ ಆಗುತ್ತೆ. ಮತ್ತು ಅದಕ್ಕಿಂತ ಹಿಂದೆ ಸ್ಟಾರ್ಟ್ ಏನು ಜಾಯಿನ್ ಮಾಡ್ತಾ ಅವ್ರು ಜಾಯಿನ್ ಮಾಡಿ ಆಚೆ ತಿಂಗಳು ಲೋ ಸ್ಪೀಡ್ ಆಗುತ್ತೆ. 1 2 3 ಸ್ಪೀಡ್ ಅಂದರೆ ಕೊಯ್ಲುಗಳಲ್ಲಿ ಸುತ್ತುಗಳು ಹೆಚ್ಚು ಕಡಿಮೆ ಮಾಡಿ ಏನಾಗುತ್ತೆ? ಬೇಗ ನಿಯಂತ್ರಣ ಆಗ್ತದೆ. ಟರ್ನ್ ಜಾಸ್ತಿ ಆದರೆ ಸ್ಲೋ ಆಗ್ತದೆ, ಟರ್ನ್ ಕಡಿಮೆ ಆದರೆ ಮೋಟರ್ ಸ್ಪೀಡ್ ಆಗ್ತದೆ. ಹೀಗೇನಾಗುತ್ತೆ? ಮೋಟಾರ್ನಲ್ಲಿ 1 2 3 ವೇಗವನ್ನಾಗಿ ಮಾಡ್ಕೋಬೋದು. ಅಥವಾ 3 ವೈರ್ ತಗೊಂಡು ಅಂದರೆ ಆಟೋ ಎಷ್ಟು ಕಾಮನ್ ಮಾಡಿ 2 ವೈರ್ ಇರೋದಿಲ್ಲ, ಅವಾಗ ಏನು ಮಾಡ್ಬೋದು? ನಾವು ಒಂದು ರೆಜಿಸ್ಟರ್ ಮೂಲಕ ಏನು ಮಾಡ್ಬೋದು? ರೆಜಿಸ್ಟರ್ ಮೂಲಕ ಇಲ್ಲಿ ಬೇಕಾದ್ರೆ ಒಂದು ರೆಜಿಸ್ಟರ್ ಹಾಕೋದು. ರೆಜಿಸ್ಟರ್ ಹಾಕೊಂಡು 1 2 3 ಏನು ಮಾಡೋದಿಲ್ಲ ಸ್ಪೀಡ್ ಇರುತ್ತೆ.
ಇಲ್ಲಿ ಬೇಕಾದ್ರೆ ನಾವು 0 1 2 3 ನಾವು ಕಂಟ್ರೋಲ್ ಮಾಡಬಹುದು. ರೆಜಿಸ್ಟರ್ ಮೂಲಕ ನಾವು ಕಂಟ್ರೋಲ್ ಮಾಡಿ ಅವಾಗ ಇವೆರಡು ವೈರ ಇದ್ದೇ ಇದ್ದಾಗ ಇದು ವೈರ್ ಇರುವುದಿಲ್ಲ, ಇದು ಇರುವುದು ನಾವು ಬೇಕಾದ್ರೆ ತೆಗೆದೇ ಬಿಡ್ತೀವಿ. ಇದು ಬೇಡ ಬರೋದು ಇದು 3 ವೈರ್ ಗೊತ್ತಾಗಲಿಲ್ಲ. ಇದು 3 ಲೇಯರ್ಸ್ ರೆಜಿಸ್ಟರ್ ಇಲ್ಲಿದೆ. ಆ ಸೀರೀಸ್ನಲ್ಲಿ ಬರುತ್ತೆ ರೆಜಿಸ್ಟರ್ ಯಾವುದೇ ಆಗಲಿ ಡಿಮ್ಮರ್ ಅಥವಾ ರೆಗ್ಯುಲೇಟರ್ ಅಥವಾ ಸೀರೀಸ್ನಲ್ಲಿ ಇರುತ್ತೆ. ಇನ್ನು ನಾವು ಕಂಟ್ರೋಲ್ ಮಾಡಿದ್ರೆ ಬೇಗ ಕಡಿಮೆ. ಇದು ರೆಜಿಸ್ಟರ್ ನ್ಯೂಟ್ರಲ್ಗಾರ ಬರ್ಬೋದು, ಫೇಸ್ಗಾರ ಬರ್ಬೋದು, ಯಾಕಂದ್ರೆ 2 ಫೀಟ್ ಟಾಪಲ್ಲಿ ಚೇಂಜ್ ಆಗ್ತಾ ಇದೆ. ಓಕೆ, ಇದು ಟೇಬಲ್ ಫ್ಯಾನ್ನ 3 ಲೀಡ್ ವೈರ್ ಮತ್ತು 5 ಲೀಡ್ ವೈರ್ ಡಿಫ್ರೆನ್ಸು ಟೇಬಲ್ ಫ್ಯಾನಲ್ಲಿ ಬರ್ತಕ್ಕಂಥ ಒಂದು ರೇಖಾಚಿತ್ರದ ಮೂಲಕ ನಾವು ನೋಡ್ತಾ ಇದ್ದೀವಿ. ಒಂದು ಟೇಬಲ್ ಫ್ಯಾನಲ್ಲಿ ಎಲ್ಲ ಕಡೆ ಗಾಳಿ ಬೀಸಲು ಮುಖ್ಯವಾಗಿ ಏನಿರುತ್ತಪ್ಪ ಅಂದ್ರೆ ಒಂದು ಅಸೋಲೇಟರ್ ಸ್ವಿಚ್ ಇರುತ್ತೆ, ಅದನ್ನು ಗೇರ್ ಬಾಕ್ಸ್ ಟೈಪ್. ಅದು ಹಿಂಭಾಗದಲ್ಲಿ ರೋಟರಿ ಫಿಕ್ಸ್ ಆಗಿರುತ್ತೆ. ಅದೇನಾಗುತ್ತೆ, ರೋಟರಿ ಗೇರ್ ಬಾಕ್ಸ್ ಮೂಲಕ ಏನಾಗುತ್ತೆ ಆ ಕಡೆ ಈ ಕಡೆ ಎಲ್ಲ ದಿಕ್ಕುಗಳಿಗೆ ಗಾಳಿ ಬೀಸಲು ಅನುಕೂಲ ಆಗುತ್ತೆ. ಮತ್ತು ಇಲ್ಲಿ 120 ಡಿಗ್ರಿ ಅಂತಂದರೆ 3 ರೆಕ್ಕೆಗಳಿರುತ್ತೆ. ಇದು ನಮಗೆ ತಾಗಬಾರದಕ್ಕೋಸ್ಕರ ಸೇಫ್ಟಿ ಗ್ರಿಲ್ಲನ್ನು ಅಳವಡಿಸಲಾಗಿದೆ. ಇದಕ್ಕೆ 2.5 MFD ಕೆಪಾಸಿಟರ್ ಹಾಕೋತೀವಿ. ಕೆಲವೊಂದು ಸಾರಿ ಇಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಅಂದರೆ 1 ಕೆಪಾಸಿಟರ್ ನಾವು 1.5 ಸಹಿತ ಬಳಸ್ತೀವಿ. ಇದು ಟೇಬಲ್ ಫ್ಯಾನ್ನ ಒಂದು ಕಾರ್ಯಾಚರಣೆ ವೈರಿಂಗ್. ಓಕೆ ಕ್ಯಾಪ್ಸ್